ಈ ಕೆ.ಡಿ. ಸಿನಿಮಾದ ಮತ್ತೊಂದು ಮೇನ್ ಸ್ಟ್ರೆಂತ್ ಅಂತಂದ್ರೆ ಅನ್ನದಾತರು ಬಂಡವಾಳ ಆಗದಂತವ್ರು KVN ಪ್ರೊಡಕ್ಷನ್ಸ್ ವೆಂಕಟ್ ಕೆ ನಾರಾಯಣ್ ಅವರು. ಸೊ ಅವರ ಕೊಡುಗೆ, ಅವರ ಒಂದು ಇದು ಎಷ್ಟಿದೆ ಈ ಸಿನಿಮಾಗೆ ಅಂತ? ಇಲ್ಲ, ಅವ್ರ ಕೊಡುಗೆ ದೊಡ್ಡದೇನೆ ಬೇಸಿಕಲಿ. ಯಾಕಂದರೆ ನಾವು ಏನೇ ಡ್ರೀಮ್ ಕಂಡ್ಲಿ, ನಾವೇನೇ ಕಥೆ ಮಾಡಲಿ, ನಾವೇನೇ ಇದು ಮಾಡಲಿ, ಅದಕ್ಕೆ ಫುಲ್ಫಿಲ್ ಆಗೋದೇ ಒಬ್ಬ ನಿರ್ಮಾಪಕ, ಅನ್ನದಾತ ಅಂತ. ಸೊ ಅವ್ನಿಗೆ ಫಸ್ಟು ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ಒಂದು ಒಳ್ಳೆ ಟೇಸ್ಟ್ ಇರಬೇಕು ಸಿನಿಮಾ ಮಾಡೋಕ್ಕೆ. ನನ್ನ ಸಿನಿಮಾ ಹಿಂಗೆ ಇರ್ಬೇಕು ಕಣಯ್ಯ ಅನ್ನೋ ಲೆವೆಲ್ಗೆ ಅವ್ನಿಗೆ ಟೇಸ್ಟ್ ಇರಬೇಕು. ಸೊ ಆ ದೃಷ್ಟಿಯಿಂದ ಅವರು ನನಗೆ ಒಳ್ಳೆ ಪ್ರೊಡ್ಯೂಸರು. ಸೊ ನಾನು ನಿಮ್ಗೆ ಸ್ಟೇಜ್ ಮೇಲೆ ಹೇಳಿದ್ದೀನಿ, ಅವರೇ ಈ ಸಿನಿಮಾಗೆ ನಾವೆಲ್ಲ ಏನೇ ಕೆಲಸ ಮಾಡಿ, ನಾನು ಏನೇ ಕ್ರಿಯೇಟ್ ಮಾಡಿ, ಏನೇ ಸಾಂಗ್ಗಳು ಮಾಡಲಿ, ಈ ಸಿನಿಮಾಗೆ ಅವರೇ ಹೀರೋ. ಯಾಕೆಂದರೆ ವರ್ಷಾನ್ಗಟ್ಲೆ ಒಂದು ಸಿನಿಮಾನ ಅವ್ರು ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಬಂಡವಾಳ ಹಾಕೊಂಡು ಮಾಡ್ಬೋದಾಗಿತ್ತು. ವರ್ಷಾನ್ಗಟ್ಲೆ ಒಂದು ಸಿನಿಮಾನ ವೆಯ್ಟ್ ಮಾಡಿ ಅವರು ಆ ಟೇಸ್ಟಿಗೆ, ಈ ಟೇಸ್ಟಲ್ಲಿ ಇರಬೇಕು ಸಿನಿಮಾ ಅನ್ನೋ ಟೇಸ್ಟಿಗೆ ಬಂದು ಮಾಡಿದ್ದಾರೆ ಅಂದರೆ ಈಸ್ ಹ್ಯಾಟ್ಸ್ ಅಪ್ KVN ವೆಂಕಟ್ ಅವ್ರಿಗೆ. ಸೊ ಆಲ್ವೇಸ್ ಯಾವಾಗಲೂ ನಾನು ಅಷ್ಟೇ ಹೇಳ್ತಾ ಇರ್ತೀನಿ, ನಾನು ಒಂದು ಒಳ್ಳೆ ಸಿನಿಮಾ ಎಲ್ಲ ಇಂಡಿಯಾ ಪೂರ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಅವ್ರಿಗೊಬ್ರಿಗೆ ಗೆದ್ದರೆ ಇಡೀ ತಂಡ ಗೆಲ್ಲುತ್ತೆ, ಇಡೀ ಆರ್ಟಿಸ್ಟ್ಗಳು ಗೆಲ್ತಾರೆ, ಇಡೀ ಟೆಕ್ನಿಷಿಯನ್ ಗೆಲ್ಲುತ್ತೆ. ಚಿತ್ರರಂಗದಲ್ಲಿ ಇನ್ನೂ ಹಲವಾರು ಸಿನಿಮಾಗಳು ಬರ್ತವೆ. ಹೊಸ ನಮ್ಮಂಥ ಎಷ್ಟೋ ಹೊಸ ಡೈರೆಕ್ಟರ್ಗಳು ಹುಡುಕತ್ತಾರೆ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾ ಗೆದ್ದಾಗ ಅವ್ರಿಗೂ ಸಿನಿಮಾ ಮಾಡುವಂತ ಒಂದು ಶಕ್ತಿ ಅಥವಾ ಭರವಸೆ ಅಥವಾ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಮಗನೇ, ಸಾವಿರಾರು ಜನಕ್ಕೆ ಹೊಟ್ಟೆ ತುಂಬ. ಹೌದು, ಆಬ್ವಿಯಸ್ಲಿ ಜಾಬ್ ಅದು, ಆಬ್ವಿಯಸ್ಲಿ ಮಗನೇ, ಖಂಡಿತವಾಗ್ಲು. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವೇ ಸರ್ ಅಂತ. ಸುಮ್ಗಿರಿ ಪ್ರೇಮ್ ಸರ್ ಅಂತಾರೆ ಅವರು, ಇಲ್ಲ ನೀವೇ. ಸೊ ನೈಸ್, ವೆಲ್ ಗುಡ್. ಪ್ರೇಮ್ ಅವ್ರಿಗೆ ಬರವಣಿಗೆ ತುಂಬಾ ಸ್ಟ್ರೆಂತ್ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದು ನಿಮ್ಮ ಶಕ್ತಿಯೂ ಹೌದು, ನಿಮ್ಗೊಂಥರ ಶಾಪವೂ ಹೌದು ಅಂತ ಅನ್ಸುತ್ತೆ ಅವಾಗ. ಆ ಥರ ಏನಿಲ್ಲ, ಒಂದೇ ಥರ ಬರವಣಿಗೆ. ಒಬ್ಬ ಸಾಹಿತಿಗಾರ, ಒಬ್ಬ ರೈಟರು ಅಂದಮೇಲೆ ಒಂದೇ ಥರ ಬರೆದ್ರೆ ಚೆನ್ನಾಗಿರಲ್ಲ. ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಸಾಹಿತ್ಯಗಳು ಬರೀಬೇಕಾದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಬರಿತೀವಿ. ಹಿಂಗೇ ಬರೀಬೇಕು ಅಂತ, ಬರೆಯೋನ್ಗೆ ಹಿಂಗೆ ಬರೀಬೇಕು ಅಂತ ಕಾನೂನು ಇರಲ್ಲ. ಬರೆಯೋನ್ಗೆ ಹಿಂಗೆ ಬರೀಬೇಕು ಅಂತ ಸಾಹಿತ್ಯ ಬರೆಯೋನ್ಗೆ ಯಾರಿಗೂ ಅಡಚಣೆಗಳಿರಲ್ಲ, ಇದಿರಲ್ಲ. ಸೊ ಅವ್ನು ಬರ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಅದರಿಂದ ಬರಿಬೇಕಾದ್ರೆ ಅದರಿಂದ ಎಲ್ಲೋ ಇನ್ನೊಬ್ರಿಗೆ ಹರ್ಟ್ ಆಯಿತು, ಪ್ರೇಮ್ ಹಿಂಗೆ ಬರೆದ್ಬಿಟ್ನಾ, ಅಯ್ಯೋ ಪ್ರೇಮ್ ಹಂಗೆ ಅಲ್ಲವಲ್ಲ ಅನ್ನೋರ್ಗೆ, ತುಂಬ ಹರ್ಟ್ ಮಾಡ್ಕೊಂಡಿರೋರಿಗೆ ನಾನು ಅವತ್ತೇ ಸಾರಿ ಕೇಳಿದೆ ನನ್ನ ಫ್ಯಾನ್ಸ್ಗಳಿಗೆ. ಸೊ ಹಲವಾರು ಲಕ್ಷಾಂತರ ಜನ ಪ್ರೇಮ್ ಸಾರ್ ನೀವಾ ಅಂತಂದರು. ಅದಾದಮೇಲೆ ಕೆಲವರೆಲ್ಲ ಅದನ್ನು ನಾನು ಯಾವಾಗ ಟ್ರೋಲ್ ಮಾಡೋಕ್ಕೆ, ಯಾವಾಗ ಕಾಲು ಎಳೆಯೋಕ್ಕೆ, ಯಾವಾಗ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಎದ್ರವರು ಯಾಕೆ ಈ ಥರ ಸಾಂಗ್ಗಳು ಬರ್ದಿಲ್ವ, ಆ ಥರ ಸಾಂಗ್ ಇಲ್ಲ, ಇದು ಜಸ್ಟ್ ಲೈಕ್ ಕಮರ್ಷಿಯಲ್ ಇದು ಯಾಕೆ ಅಂತ ಅವರವರೇ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರವರೇ, ನನ್ನ ಫ್ಯಾನ್ಸ್ಗಳಾಗಲಿ ಬೇರೆಯವ್ರು ಯಾರು ನನ್ನನ್ನು ಕಾಲು ಎಳಿಬೇಕು ಅಂತ ಇದು ಮಾಡಿದ್ರು ಅವರೆಲ್ಲ. ಸೊ ಎನಿವೆ, ಒಟ್ಟಾರೆ ಹರ್ಟ್ ಆಯಿತು, ನಿಮ್ಮಿಂದ ನನಗೆ ಹರ್ಟ್ ಆಯಿತು ಅಂದಮೇಲೆ ನಾನು ಹೇಳಿದೆ, ಎಸ್ ವಿಲ್ ಚೇಂಜ್. ನಾನು ಮಾಡಿದೆ ನಿಮಗೋಸ್ಕರ ಅಂದಮೇಲೆ ನನಗೇನಕ್ಕದು, ನಾನು ಮನೇಲಿ ಇಟ್ಕೊಂಡು ಪೂಜೆ ಮಾಡಲ್ಲ, ನಾನು ಇಲ್ಲ ನಿಮಗೋಸ್ಕರ ಮಾಡಿದ್ದೀನಿ, ಇಲ್ವಾ ಚೇಂಜ್ ಮಾಡಿ ಸೆನ್ಸಾರ್ಗೆ ಕೊಟ್ಟು. ಆ ಪರ್ಟಿಕ್ಯುಲರ್ 2 ಲೈನು ಎಕ್ಸಾಕ್ಟಾಗಿ ನೀವು ಯಾವ ಒಂದು ಎಲಿಮೆಂಟ್ನ ಇಟ್ಕೊಂಡು ಬರ್ದಿದ್ರಿ ಅಂತ? ನಾನು ಸಾಮಾನ್ಯವಾಗಿ ನಿಮಗೆ ಈಗ ಕೆಲವು ವರ್ಡ್ಸ್ಗಳೆಲ್ಲ ಇರ್ತವೆ, ಕೆಲವು ವರ್ಡ್ಸ್ಗಳೆಲ್ಲ ಬರೀಬೇಕಾದ್ರೆ ನಾವೇನು ಮಾಡ್ಬಿಡ್ತೀವಿ, ಸ್ಟಾರ್ಟಿಂಗ್ ಏನಾಗುತ್ತೆ, ಮಧ್ಯ ಏನಾಗುತ್ತೆ, ಎಂಡ್ ಏನಾಗುತ್ತೆ ಅಂತ ಕನೆಕ್ಟ್ ಮಾಡ್ಕೊಬತ್ತೀವಿ. ನಾನು ಸಾಂಗ್ ಬರೀಬೇಕಾದ್ರೂ ಅಲ್ಲೊಂದು ಇಲ್ಲೊಂದು ಬರೆಯಲ್ಲ, ಒಂದು ಸ್ಟೋರಿ ಬರ್ಕೊಬತ್ತೀನಿ ನಾನು. ಒಂದು ಹುಡುಗಿ ಏನಾದರೂ ಹೇಳಿದ್ರೆ ಅದು ಎಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ ಅನ್ನೋದು ನೋಡ್ತೀನಿ ನಾನು. ಒಂದು ಸ್ಟೋರಿ ಇರಬೇಕು ನನಗೆ. ವಿತೌಟ್ ಸ್ಟೋರಿ ನಾನು ಇವತ್ತಿನವರೆಗೂ ನಾನು ಸಾಂಗ್ ನೋಡಿ, ನೀವು ವಿತೌಟ್ ಸ್ಟೋರಿ ನಾನು ಯಾವ ಲೈನು ಬರೆಯಲ್ಲ. ಸುಮ್ಮನೆ ನೀನು ಬಂದೆ, ನಿಂತೆ, ನಾನು ಓದೆ, ನಾನು ನೋಡಿದೆ, ನೀನು ನೋಡಿದೆ, ನಾನು ಯಾವುದು ಬರೆಯಲ್ಲ. ನಾನು ಬೇರೆಯವ್ರಿಗೆ ಬರ್ಸೋದು ಇಲ್ಲ ಅದನ್ನ. ನಾನು ಒಂದು ಸಾಹಿತ್ಯ ಬರೆಸ್ಬೇಕು ಅಂದರೆ ನಾನು ಪಕ್ಕದಲ್ಲಿ ಕೂತ್ಕೊತೀನಿ. ನನಗೆ ಒಂದು ಮ್ಯಾಕ್ಸಿಮಮ್ ನನ್ನ ಹತ್ರ ಸಾಂಗ್ ಬರೀಬೇಕು, ಯಾರೇ ಬರೀಬೇಕು ಅಂದರೆ ಮಿನಿಮಮ್ 1 ತಿಂಗಳಾದರೂ ಬೇಕು ಒಂದು ಸಾಂಗ್ ಬರೀಬೇಕಂದ್ರೆ. ಯಾಕೆಂದರೆ ನಾನು ಫಸ್ಟು ಪಲ್ಲವಿ ಬರ್ಕೊಡ್ತೀನಿ, ಪಲ್ಲವಿ ಬುನಾದಿ ಹಾಕೊಟ್ಬಿಡ್ತೀನಿ ನಾನು ಕಂಪೋಸಿಂಗ್ ಮಾಡ್ಬೇಕಾರೆ. ಅದ್ರ ಮೇಲೆ ಅವ್ರು ಬರೀಬೇಕು. ಈ ಪಲ್ಲವಿನೂ ಚೇಂಜ್ ಮಾಡು ಅಂತ ಹೇಳ್ತೀನಿ, ಇದನ್ನೇ ಇಟ್ಕೋಬೇಡ, ಇದಕ್ಕಿಂತ ಏನಾದರೂ ಬೆಸ್ಟ್ ಬಂದರೆ ಚೇಂಜ್ ಹಾಕೋಬಿಡು ಅಂತೀನಿ. ಸೊ ನಾನು ಈ ಥರ, ನನಗೇನಂದರೆ ಒಂದೊಂದು ಲೈನು ಒಂದೊಂದು ಕತೆ ಬೇಕು ನನಗೆ. ಸೊ ಅದಕ್ಕೆ ಅದನ್ನು ಅದೇ ಥರ ಕನೆಕ್ಟ್ ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ಅವರು ಹಂಗಂದ್ರು, ನಾನು ಬರೆದಿರೋ ದೃಷ್ಟಿ ಬೇರೆ, ಅದನ್ನು ಅವ್ರಿಗೆ ಅರ್ಥ ಆಯಿತೋ ಅರ್ಥ ಆಗಲಿಲ್ಲೋ ಗೊತ್ತಿಲ್ಲ. ಒಬ್ಬ ಸಾಹಿತಿಯಾಗಿ ಇದು ಇಲ್ಲೇನು ಹೇಳಲಿಲ್ಲ, ಇಲ್ಲಿ ಹೇಳಿದೆ. ಬಟ್ ಇದನ್ನು ತಂದು ಇಲ್ಲಿ ಹಾಕ್ಬಿಟ್ಟಿದ್ರೆ ಮುಗ್ದೋಗಿರೋದು. ಅದು ಇದನ್ನು ತಂದು ಫಸ್ಟ್ಗೆ ಹಾಕಿದರೆ ಮುಗ್ದೋಗಿರೋದು. ಬಟ್ ನಾನು ಫಸ್ಟ್ಗೆ ಹಾಕಿದ್ರೆ ಥ್ರಿಲ್ಲೇ ಇರೋಲ್ವಲ್ಲ ಸಾಹಿತ್ಯ, ಅದು ವಾಟ್ ಈಸ್ ಇಸ್ ನಥಿಂಗ್ ಎಲ್ಸ್. ನಾನು ಲಾಸ್ಟಲ್ಲಿ ತಂದು ಹಾಕ್ತೆ ಅದನ್ನ, ಯು ಅಂಡರ್ಸ್ಟ್ಯಾಂಡ್ ಅಂತ. ಅದು ಅರ್ಥ ಆಗಲಿಲ್ಲ, ಇದಾಯಿತು. ಅದು ನಾನೇನು ಮಹಾ ಇದನ್ನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಾನು ಕೇಳಿದ್ದು ನನ್ನ ಫ್ಯಾನ್ಸ್ಗಳಿಗೆ, ನಾಟ್ ಲೈಕ್ ಎನಿ ಅದರ್ ಇವಾಗಲ್ಲ. ನನ್ನ ಫ್ಯಾನ್ಸ್ಗಳಿಗೆ ಯಾರಿಗಾರು ಹರ್ಟ್ ಆಗಿದೆ, ತೊಂದರೆ ಆಗಿದ್ರೆ, ಯಾಕೆಂದರೆ ಅವರೆಲ್ಲ ಹಂಗೆ ಅಂದರು, ಪ್ರೇಮ್ ಸರ್ ಎಂತೆಂಥ ಸಾಂಗ್ ಬರ್ತೀರಿ, ಹೆಂಗೆ ಮಾಡಿದ್ದಾರೆ.